ಈ ಮೂವಿ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಸಿಂಪ್ಲಿ ಮೈಂಡ್ ಬ್ಲೋಯಿಂಗ್. ನಿಮ್ಮಿಂದ ಸಾಧ್ಯವಾದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ಗೆಸ್ ಮಾಡಿ. ಖಂಡಿತವಾಗ್ಲೂ ಗೆಸ್ ಮಾಡಕ್ ಆಗಲ್ಲ. ಫ್ರೀ ಅಂಡ್ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೋಡಿ, ಅವಾಗ್ಲೇ ನಿಮ್ಮಿಂದ ಟ್ವಿಸ್ಟ್ ಗಳನ್ನ ಎಂಜಾಯ್ ಮಾಡೋಕ್ ಸಾಧ್ಯ. ಚಿತ್ರದ ಹೆಸರು ಸೈಫರ್. 2002ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ತುಂಬಾ ಕ್ಯಾರೆಕ್ಟರ್ ಗಳಿದೆ. ಕನ್ಫ್ಯೂಸ್ ಆಗದೆ ಇರ್ಲಿ ಅಂತ 3 ಕ್ಯಾರೆಕ್ಟರ್ಸ್ ನ ಮಾತ್ರ ಪರಿಚಯ ಮಾಡ್ಕೊಳ್ಳೋಣ. ಇವನ್ ಹೆಸರು ಮಾರ್ಗನ್. ಇವನೊಬ್ಬ ಸಾಧಾರಣ ವ್ಯಕ್ತಿ. ಎರಡನೇದು ರೂಕ್ಸ್. ಇವನ್ನ ಅಷ್ಟು ಈಸಿಯಾಗಿ ಯಾರಿಂದನೂ ನೋಡಕ್ ಆಗಲ್ಲ. ರೂಕ್ಸ್ ಗೆ ತುಂಬಾನೇ ಕ್ಲೋಸ್ ಆಗಿರೋದು ರೀಟಾ. ಈ 3 ಕ್ಯಾರೆಕ್ಟರ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು, ಈ ಕತೆ ಈಸಿಯಾಗಿ ಅರ್ಥ ಆಗುತ್ತೆ. ಮಾರ್ಗನ್ಗೆ ಮದುವೆ ಆಗಿದೆ. ಅವನೊಬ್ಬ ಸಾಧಾರಣ ವ್ಯಕ್ತಿ. ಡಿಜಿಕಾರ್ಪ್ ಅನ್ನುವ ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾನೆ. ಕಾಮನ್ ಆಗಿ ಒಂದು ಕಂಪ್ನಿನಲ್ಲಿ ಇಂಟರ್ವ್ಯೂ ಫೇಸ್ ಮಾಡಿದ್ರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಈ ಕಂಪ್ನಿನಲ್ಲಿ ನ್ಯೂರೋಗ್ರಾಫ್ ನ ಯೂಸ್ ಮಾಡ್ತಾರೆ. ಕೇಳೋ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡ್ತಾನೆ ಇಲ್ವಾ ಅಂತ ಚೆಕ್ ಮಾಡೋಕೆ. ಈ ಡಿಜಿಕಾರ್ಪ್ ಕಂಪನಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. US ನಲ್ಲಿ 2 ದೊಡ್ಡ ಕಂಪನಿ ಇದೆ. ಒಂದು ಡಿಜಿಕಾರ್ಪ್, ಇನ್ನೊಂದು ಸನ್ವೇಸ್. ಈ 2 ಕಂಪನಿ ನಡುವೆ ಪೈಪೋಟಿ ನಡೀತಾನೆ ಇರುತ್ತೆ. ಅವರು ತಗೊಳ್ಳೋ ನಿರ್ಧಾರಗಳೆಲ್ಲ ಸೀಕ್ರೆಟ್ ಆಗಿರುತ್ತೆ. ಯಾಕಂದ್ರೆ ಈ ಡಿಜಿಕಾರ್ಪ್ ಕಂಪನಿಯವರು ಯಾವ್ದಾದ್ರು ಪ್ರಾಡಕ್ಟ್ ನ ತಯಾರಿಸಿದ್ರೆ ಸನ್ವೇಸ್ ಅದಕ್ಕಿಂತ ಬೆಟರ್ ಆಗಿರೋದನ್ನ ತಯಾರಿಸೋ ಸಾಧ್ಯತೆ ಇದೆ. ಸೊ ಸೀಕ್ರೆಟ್ ನ ತಿಳ್ಕೊಳ್ಳೋಕೆ ಡಿಜಿಕಾರ್ಪ್ ಇಂದ ಸ್ವಲ್ಪ ಜನ ಸನ್ವೇಸ್ಗೆ, ಅದೇ ತರ ಸನ್ವೇಸ್ ಇಂದ ಸ್ವಲ್ಪ ಜನ ಡಿಜಿಕಾರ್ಪ್ ಒಳಗಡೆ ಸ್ಪೈ ಆಗಿ ಕೆಲಸ ಮಾಡ್ತಾರೆ. ಈ ರೀತಿ ಹೋಗಿ ಅಲ್ಲಿ ತಯಾರಿಸೋ ವಸ್ತುಗಳ ಬಗ್ಗೆ ಇನ್ನೊಂದು ಕಂಪನಿಗೆ ಮಾಹಿತಿ ಕಳಿಸಿದಾಗ ಅವರು ಇವ್ರಿಗಿಂತ ಬೆಟರ್ ಆಗಿರೋ ಪ್ರಾಡಕ್ಟ್ ನ ರೆಡಿ ಮಾಡ್ತಾರೆ. ಸೊ ಇದೇ ಕಾರಣಕ್ಕೆ ನಮ್ ಕಂಪನಿ ಒಳಗಡೆ ಯಾವುದೇ ಸ್ಪೈ ಬರಬಾರ್ದು ಅಂತ ಯಾರಾದ್ರೂ ಹೊಸದಾಗಿ ಇಂಟರ್ವ್ಯೂಗೆ ಬಂದಾಗ ನ್ಯೂರೋಗ್ರಾಫ್ ನ ಯೂಸ್ ಮಾಡ್ತಾರೆ. ನೀನ್ ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ. ಇನ್ ಕೇಸ್ ಆ ವ್ಯಕ್ತಿ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೆ ಈ ನ್ಯೂರೋಗ್ರಾಫ್ ನಲ್ಲಿ ಫೇಲ್ ಆಗೋ ಸಾಧ್ಯತೆ ಇದೆ ಅಂತ ಅವ್ರನ್ನ ಕೆಲ್ಸಕ್ ಸೇರ್ಸಲ್ಲ. ಅದಕ್ಕೆ ಈ ಡಿಜಿಕಾರ್ಪ್ ಇಂಟರ್ವ್ಯೂ ಮಾಡುವಾಗ ನ್ಯೂರೋಗ್ರಾಫ್ ನ ಯೂಸ್ ಮಾಡ್ತಾರೆ. ಸೊ ಈಗ ಮಾರ್ಗನ್ ಅನ್ನುವ ವ್ಯಕ್ತಿ ಡಿಜಿಕಾರ್ಪ್ಗೆ ಇಂಟರ್ವ್ಯೂಗೆ ಬಂದಿದ್ದಾನೆ. ಅವನಿಗೆ ನ್ಯೂರೋಗ್ರಾಫ್ ಯೂಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ. ನಿನ್ ಹೆಸರೇನು? ಮಾರ್ಗನ್. ನಿನ್ನ ಬೇರೆ ಕಂಪನಿಯಿಂದ ಕಳಿಸಿದ್ದಾರಾ? ನೀನೊಬ್ಬ ಸ್ಪೈ ತಾನೆ? ನಾನು ಸ್ಪೈ ಅಲ್ಲ, ನನ್ನ ಬೇರೆ ಯಾವುದೇ ಕಂಪನಿಯವರು ಕಳಿಸಿಲ್ಲ. ಹೀಗೆ ಮಾರ್ಗನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾಗ ನ್ಯೂರೋಗ್ರಾಫ್ ನಲ್ಲೂ ಇವನು ನಿಜ ಹೇಳ್ತಿದ್ದಾನೆ ಅಂತಾನೆ ತೋರಿಸ್ತಾ ಇದೆ. ಸೊ ಮಾರ್ಗನ್ ನಾರ್ಮಲ್ ವ್ಯಕ್ತಿ. ಡಿಜಿಕಾರ್ಪ್ ಅವರು ಇವನ್ನ ಕೆಲ್ಸಕ್ಕೆ ಸೇರಿಸ್ಕೋತಾರೆ. ಸೊ ಇವನ್ ಕೆಲ್ಸ ಏನಂದ್ರೆ ಇವನೊಬ್ಬ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ಬೇಕು. US ನಲ್ಲಿ ತುಂಬಾ ಕಂಪನೀಸ್ ಇದೆ. ಅವರೆಲ್ಲ ಪ್ರಾಡಕ್ಟ್ ನ ರಿಲೀಸ್ ಮಾಡೋಕು ಮುಂಚೆ ಕನ್ಸಲ್ಟರ್ಸ್ ಜೊತೆಲಿ ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾರೆ. ಆ ಜಾಗಕ್ಕೆ ಈ ಮಾರ್ಗನ್ ಕನ್ಸಲ್ಟರ್ಸ್ ತರ ಫೇಕ್ ಐಡೆಂಟಿಟಿ ನಲ್ಲಿ ಹೋಗ್ಬೇಕು. ಹೋದ್ಮೇಲೆ ಆ ಪ್ರಾಡಕ್ಟ್ ನ ಪೆನ್ ನಲ್ಲಿ ಫಿಕ್ಸ್ ಆಗಿರೋ ಕ್ಯಾಮರಾ ಮುಖಾಂತರ ರೆಕಾರ್ಡ್ ಮಾಡಿ ಡಿಜಿಕಾರ್ಪ್ ಗೆ ಕಳಿಸ್ಬೇಕು. ಅದೇ ಅವನ್ ಕೆಲ್ಸ. ಆ ಜಾಗಕ್ಕೆ ಹೋಗುವಾಗ ಫೇಕ್ ಐಡೆಂಟಿಟಿ ನಲ್ಲೇ ಹೋಗ್ಬೇಕು. ಅದಕ್ಕೆ ಈಗ ಇವನ್ ಹೆಸರು ಜಾಕ್. ಇನ್ಮೇಲೆ ಮಾರ್ಗನ್ ಹೆಸರು ಜಾಕ್. ಜಾಕ್ ಅನ್ನೋ ಹೆಸರಲ್ಲಿ ತುಂಬಾ ಕಂಪನಿಗಳು ನಡೆಸೋ ಸಭೆಗಳಲ್ಲಿ ಭಾಗವಹಿಸಿ ಅವ್ರಗಳ ಪ್ರಾಡಕ್ಟ್ ಬಗ್ಗೆ ರೆಕಾರ್ಡ್ ಮಾಡಿ ಡಿಜಿಕಾರ್ಪ್ ಗೆ ಕಳಿಸ್ಬೇಕು. ಡಿಜಿಕಾರ್ಪ್ ಅದಕ್ಕಿಂತ ಬೆಸ್ಟ್ ಆಗಿರೋ ಪ್ರಾಡಕ್ಟ್ ನ ತಯಾರಿಸಿ ಮಾರ್ಕೆಟ್ ನಲ್ಲಿ ಬಿಡ್ತಾರೆ. ಸೊ ಮಾರ್ಗನ್ ಈ ರೀತಿ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡೋದು ಅವನ್ ಹೆಂಡತಿಗೆ ಇಷ್ಟ ಇಲ್ಲ. ಈ ಕೆಲಸ ಬೇಡ ಅಂತ ಹೇಳ್ತಾಳೆ. ಆದ್ರೆ ಇವನಿಗೆ ಆ ಕೆಲಸ ತುಂಬಾನೇ ಇಷ್ಟ ಆಗಿದೆ. ಸೊ ಹೆಂಡತಿ ಮಾತ್ ಕೇಳ್ದೆ ಡಿಜಿಕಾರ್ಪ್ ಗೋಸ್ಕರ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ಈಗ ಮಾರ್ಗನ್ ಫಸ್ಟ್ ಮೀಟಿಂಗ್ ನ ಅಟೆಂಡ್ ಮಾಡ್ತಾನೆ. ಒಂದು ಕಂಪನಿಯವರು ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದಾರೆ. ತುಂಬಾ ಜನ ಕನ್ಸಲ್ಟರ್ಸ್ ಇದ್ದಾರೆ. ಆದ್ರೆ ಮಾರ್ಗನ್ ಮಾತ್ರ ಸೀಕ್ರೆಟ್ ಏಜೆಂಟ್ ಆಗಿ ಬಂದಿದ್ದಾನೆ. ಮೀಟಿಂಗ್ ನಲ್ಲಿ ನಡೆಯೋದ್ನ ಅವನಿಗೆ ಕೊಟ್ಟಿರೋ ಪೆನ್ ಕ್ಯಾಮರಾನಲ್ಲಿ ರೆಕಾರ್ಡ್ ಮಾಡ್ತಾನೆ. ಮೀಟಿಂಗ್ ತುಂಬಾ ಬೋರ್ ಆಗಿದೆ. ನೀರ್ ಕುಡಿತಾ ನಿದ್ದೆನ ಕಂಟ್ರೋಲ್ ಮಾಡ್ತಾನೆ. ಮೀಟಿಂಗ್ ಆದ್ಮೇಲೆ ಪಾರ್ಟಿ ನಡೆಯುತ್ತೆ. ಅಲ್ಲೊಂದು ಹುಡುಗಿನ ನೋಡ್ತಾನೆ. ಅವಳ ಹೆಸರು ರೀಟಾ. ಅವಳ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಇವನಿಗೆ ಮದ್ವೆ ಆಗಿ ಬೆರಳಲ್ಲಿ ರಿಂಗ್ ಇದೆ. ಅದನ್ನ ನೋಡಿ ರೀಟಾ ಗೇಲಿ ಮಾಡ್ತಾಳೆ, ನಿನಗ್ ಮದ್ವೆ ಆಗಿದೆಯಲ್ಲ ಅಂತ. ಮೀಟಿಂಗ್ ಆದ್ಮೇಲೆ ಮಾರ್ಗನ್ ಅವ್ನ್ ರೆಕಾರ್ಡ್ ಮಾಡಿದ್ದ ವಿಡಿಯೋನ ಡಿಜಿಕಾರ್ಪ್ ಗೆ ಕಳಿಸ್ತಾನೆ. ಈಗ ಮಾರ್ಗನ್ಗೆ ವಿಚಿತ್ರ ಕನ್ಸು ಬೀಳುತ್ತೆ. ಅದ್ರಲ್ಲಿ ಏನೇನೋ ಶಬ್ದನೂ ಕೇಳ್ತಿದೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ದೆ ಮಾರ್ಗನ್ ತುಂಬಾ ಮೀಟಿಂಗ್ಸ್ ನ ಅಟೆಂಡ್ ಮಾಡ್ತಾನೆ. ಇದರಿಂದ ಮನೆಗೆ ಹೋಗೋದೇ ಅಪರೂಪ ಆಗ್ಬಿಡುತ್ತೆ. ಅವನ್ ವೈಫ್ ಗೆ ತುಂಬಾನೇ ಕೋಪ ಬಂದು, ನೀನ್ ಅದೇ ಕೆಲಸದಲ್ಲಿ ಮುಂದುವರೆದ್ರೆ ನಾನ್ ನಿನ್ ಜೊತೆಲಿ ಇರಲ್ಲ, ಡಿವೋರ್ಸ್ ಗೆ ಅಪ್ಲೈ ಮಾಡ್ತೀನಿ ಅಂತ. ಆದ್ರೆ ಮಾರ್ಗನ್ ಅವಳ ಮಾತಿಗೆ ತಲೆ ಕೆಡ್ಸ್ಕೊತಾ ಇಲ್ಲ. ನಿನ್ ಇಷ್ಟ, ಏನ್ ಬೇಕಾದ್ರೂ ಮಾಡು. ಆದ್ರೆ ನಿಜವಾಗ್ಲೂ ಮಾರ್ಗನ್ಗೆ ವೈಫ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಕೆಲ್ಸಕ್ಕೆ ಕೈ ಹಾಕದ ಮೇಲೆ ವೈಫ್ ನ ಕೇರ್ ಮಾಡ್ತಾ ಇಲ್ಲ. ಹೀಗೆ ತುಂಬಾ ಮೀಟಿಂಗ್ಸ್ ನ ಅಟೆಂಡ್ ಮಾಡಿದಾಗ ಮತ್ತೆ ರೀಟಾನ ಭೇಟಿ ಆಗ್ತಾನೆ. ರೀಟಾ ಮಹಡಿಗೆ ಹೋಗ್ತಾಳೆ. ಇವನು ಕೂಡ ಹಿಂದೆನೆ ಹೋಗ್ತಾನೆ. ಹಾಗೆ ಯಾರೋ ಮಾರ್ಗನ್ಗೆ ಮುತ್ತಿಗೆ ಹಾಕ್ತಾರೆ.
ರೀಟಾ ಕೈಯಲ್ಲಿ ಗನ್ ಬೇರೆ ಇದೆ. ನಿನ್ ಜೊತೆಲಿ ರೊಮ್ಯಾನ್ಸ್ ಮಾಡೋಣ ಅಂತ ಹಿಂದೆನೆ ಬಂದ್ರೆ ನೀನ್ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾ ಇದೀಯಾ? ಏನ್ ಬೇಕು ನಿನಗೆ? ನನಗೇನು ಬೇಡ, ನಾನ್ ಹೇಳೋದ್ನ ಮಾತ್ರ ಮಾಡು. ನೀನು ಡಿಜಿಕಾರ್ಪ್ ನ ಏಜೆಂಟ್ ಅಲ್ವಾ? ನೀನ್ ಅವ್ರಿಗೆ ವಿಡಿಯೋ ರೆಕಾರ್ಡ್ ಮಾಡಿ ಯಾವ್ದ್ರಲ್ಲಿ ಕಳಿಸ್ತಾ ಇದ್ದೀಯಾ? ನನಗೆ ಒಂದು ಪೆನ್ ಕ್ಯಾಮರಾ ಕೊಟ್ಟಿದ್ದಾರೆ, ಅದ್ರಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಿ. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಆ ಪೆನ್ ಕ್ಯಾಮರಾನ ಆನ್ ಮಾಡಬೇಡ. ಅಯ್ಯೋ, ಅಲ್ಲಿ ನಡೆಯೋದ್ನ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಡಿಜಿಕಾರ್ಪ್ ಅವರು ನನ್ ಪ್ರಶ್ನೆ ಮಾಡ್ತಾರೆ. ನಾನ್ ಹೇಳೋದ್ನ ಕೇಳು, ಆ ಪೆನ್ ಕ್ಯಾಮರಾನ ಆನ್ ಮಾಡಬೇಡ. ನೀನ್ ನನ್ನ ನೋಡಿದ ವಿಷಯನ ಕೆಳಗಡೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ರೀಟಾ ಅಲ್ಲಿಂದ ಹೋಗ್ತಾಳೆ. ಇವನಿಗೇನು ಅರ್ಥ ಆಗ್ತಿಲ್ಲ. ರೀಟಾ ಯಾಕೆ ಈ ತರ ಹೇಳ್ತಿದ್ದಾಳೆ? ಕ್ಯಾಮರಾ ಆನ್ ಮಾಡಿ ರೆಕಾರ್ಡ್ ಮಾಡದೆ ಹೋದ್ರೆ ಡಿಜಿಕಾರ್ಪ್ ಅವರು ನನಗ್ ಬೈತಾರೆ. ಏನ್ ಮಾಡೋದು? ಸರಿ, ರೀಟಾ ಹೇಳ್ದಂಗೆ ಕ್ಯಾಮರಾನ ಆನ್ ಮಾಡೋದೇ ಬೇಡ. ಸೊ ಈಗ ಮೀಟಿಂಗ್ ನಲ್ಲಿರೋ ಮಾರ್ಗನ್ ಕ್ಯಾಮರಾನ ಆನ್ ಮಾಡಲ್ಲ. ಮೀಟಿಂಗ್ ಆದ್ಮೇಲೆ ಮಾರ್ಗನ್ ಫ್ಲೈಟ್ ನಲ್ಲಿ ಮನೆಗೆ ಹೋಗ್ತಾ ಇದ್ದಾನೆ. ಆಗ ಡಿಜಿಕಾರ್ಪ್ ಕಡೆಯಿಂದ ಕಾಲ್ ಬರುತ್ತೆ. ಎಲ್ಲಿ ರೆಕಾರ್ಡ್ ಮಾಡದೆ ಇರೋದ್ರಿಂದ ಬೈತಾರೇನೋ ಅಂತ ಅನ್ಕೊಂಡ್ರೆ, ಸೂಪರ್ ಮಾರ್ಗನ್, ನೀನ್ ಕಳ್ಸಿದ ವಿಡಿಯೋ ನಮಗ್ ಸಿಕ್ತು. ಇದೇ ತರ ಎಲ್ಲಾ ಮೀಟಿಂಗ್ ನಲ್ಲೂ ರೆಕಾರ್ಡ್ ಮಾಡಿ ಕಳ್ಸು. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಏನಿದು, ನಾನ್ ರೆಕಾರ್ಡೇ ಮಾಡಿಲ್ವಲ್ಲ, ಮತ್ ಹೇಗೆ ಅವ್ರಿಗೆ ವಿಡಿಯೋ ಸಿಕ್ತು ಅಂತ. ನೆಕ್ಸ್ಟ್ ಡೇ ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಅಗೇನ್ ರೀಟಾನ ನೋಡ್ತಾನೆ. ನೀನ್ ಹೇಳ್ದಂಗೆ ನಾನು ಕ್ಯಾಮರಾನ ಆನ್ ಮಾಡಿಲ್ಲ, ಆದ್ರೆ ಡಿಜಿಕಾರ್ಪ್ಗೆ ವಿಡಿಯೋ ಸಿಕ್ತಂತೆ. ಅದು ಹೇಗ್ ಸಾಧ್ಯ? ನಿಜವಾಗ್ಲೂ ವಿಡಿಯೋ ಅಂತೆಲ್ಲ ಏನು ಇಲ್ಲ. ಈ ಜಾಗಕ್ಕೆ ನೀನು ವಿಡಿಯೋ ರೆಕಾರ್ಡ್ ಮಾಡೋಕೋಸ್ಕರ ಬಂದಿಲ್ಲ. ನೀನ್ ಮಾತ್ರ ಅಲ್ಲ, ನಿನ್ ಜೊತೆಲಿ ಮೀಟಿಂಗ್ ನಲ್ಲಿದ್ದ ಪ್ರತಿಯೊಬ್ರು ಕೂಡ ಆ ಡಿಜಿಕಾರ್ಪ್ ನ ಏಜೆಂಟ್ಗಳೇ. ಈ ಮೀಟಿಂಗ್ ನಿಮ್ಗೋಸ್ಕರನೇ ನಡೀತಾ ಇದೆ. ನಿನ್ಗೆ ಹೇಗೆ ಪೆನ್ನಲ್ಲಿ ಕ್ಯಾಮರಾ ಇದೆ ಅಂತ ಹೇಳಿದ್ರು, ಅದೇ ತರನೇ ಬೇರೆಯವರಿಗೂ ವಾಚ್, ಸೂಟ್ ಕೇಸ್ ನಲ್ಲಿ ಹೀಗೆ ಬೇರೆ ಬೇರೆ ವಸ್ತುಗಳಲ್ಲಿ ಕ್ಯಾಮರಾ ಇದೆ ಅಂತ ಹೇಳಿದ್ದಾರೆ. ನೀವು ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಅಂದ್ರೂ ಡಿಜಿಕಾರ್ಪ್ ನಿಮ್ಗೆ ಏನು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಆ ವಿಡಿಯೋ ಮುಖ್ಯ ಅಲ್ಲ. ಏನ್ ಹೇಳ್ತಾ ಇದ್ಯಾ? ಮತ್ತ್ಯಾಕೆ ಈ ಮೀಟಿಂಗ್ ಎಲ್ಲ? ಅದು ನಿನಗೆ ಗೊತ್ತಾಗ್ಬೇಕಂದ್ರೆ ಈ ಇಂಜೆಕ್ಷನ್ ನ ಹಾಕಿಸ್ಕೊ. ಏನಿದು ಇಷ್ಟು ದೊಡ್ಡದಾಗಿದೆ? ನನ್ನಿಂದ ಆಗಲ್ಲ. ನೋಡು, ನೀನು ಇದನ್ನ ಹಾಕ್ಸ್ಕೊಂಡ್ರೆ ಮಾತ್ರ ನಿನಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸರಿ ಅಂತ ಇವನು ಇಂಜೆಕ್ಷನ್ ನ ಹಾಕ್ಸ್ಕೊತಾನೆ. ರೀಟಾ ಹೇಳ್ತಾಳೆ, ನಾನು ಹೋಗ್ಬೇಕು, ನನ್ನ ನೋಡಿದ ವಿಷಯನ ಯಾರಿಗೂ ಹೇಳ್ಬೇಡ. ಇನ್ನೊಂದು ವಿಷಯ, ಆ ಮೀಟಿಂಗ್ ನಡೆಯೋ ಸಂದರ್ಭದಲ್ಲಿ ಏನೇ ಅನ್ಯೂಜುವಲ್ ಆಗಿ ನಡೆದ್ರೂ ದಯವಿಟ್ಟು ರಿಯಾಕ್ಟ್ ಮಾಡಬೇಡ. ನೀನು ರಿಯಾಕ್ಟ್ ಮಾಡಿದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಏನೇ ಆದ್ರೂ ಸೈಲೆಂಟ್ ಆಗಿರು. ಆಗ ಮಾತ್ರ ನಿನ್ನಿಂದ ಜೀವಂತವಾಗಿ ಎಸ್ಕೇಪ್ ಆಗಕ್ ಸಾಧ್ಯ. ರೀಟಾ ಹೋದ್ಮೇಲೆ ಮಾರ್ಗನ್ ಮೀಟಿಂಗ್ ನಲ್ಲಿ ಇದ್ದಾನೆ. ಅಲ್ಲಿರೋರೆಲ್ಲ ಡಿಜಿಕಾರ್ಪ್ ನ ಏಜೆಂಟ್ಗಳೇ. ಆ ವಿಷಯ ಮಾರ್ಗನ್ಗೆ ಮಾತ್ರ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಮಾರ್ಗನ್ ಒಂದು ವಿಷಯನ ನೋಟಿಸ್ ಮಾಡ್ತಾನೆ. ಆ ಮೀಟಿಂಗ್ ನಲ್ಲಿ ಇರೋರೆಲ್ಲ ಕಣ್ ಮಿಟಿಕ್ಸ್ದೆ ನೋಡ್ತಿದ್ದಾರೆ. ಇಲ್ಲಿ ಸ್ಪೀಚ್ ಮಾಡ್ತಿರೋ ವ್ಯಕ್ತಿ ಹಿಂದೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಆದ್ರೆ ಈಗ ಅದು ಬೇರೆ ತರ ಬದಲಾಗುತ್ತೆ. ಒಂದು ಮೆಡಿಕಲ್ ಟೀಮ್ ಬಂದು ಎಲ್ರ ಕಣ್ ಚೆಕ್ ಮಾಡ್ತಾರೆ. ಮಾರ್ಗನ್ಗಂತೂ ಏನು ಅರ್ಥ ಆಗ್ತಿಲ್ಲ. ಕೊನೆಯದಾಗಿ ಇವನ್ ಕಣ್ ಕೂಡ ಚೆಕ್ ಮಾಡ್ತಾರೆ. ಪಕ್ಕದಲ್ಲಿ ಇರೋರ್ ತರನೇ ಸ್ಟನ್ ಆಗಿರೋ ತರ ಡ್ರಾಮಾ ಮಾಡ್ತಾನೆ. ಈಗ ಇಡೀ ರೂಮ್ ಬ್ಲೂ ಕಲರ್ ಆಗಿದೆ. ಒಂದು ಡಿವೈಸ್ ತಂದು ಅಲ್ಲಿರೋರ್ ತಲೆಗೆ ಹಾಕ್ತಾರೆ. ಮಾರ್ಗನ್ ತಲೆಗೂ ಫಿಕ್ಸ್ ಮಾಡ್ತಾರೆ. ಅದ್ರಲ್ಲಿ ಒಂದು ಇಂಜೆಕ್ಷನ್ ಇದೆ, ಜೊತೆಗೆ ಒಂದು ಸ್ಪೀಕರ್ ಕೂಡ ಇದೆ. ಇನ್ನೊಂದು ಕೈ ತರ ಇದೆ, ಅವನ್ ಕಣ್ಣು ಕ್ಲೋಸ್ ಆಗದೆ ಇರೋ ತರ ಹಿಡ್ಕೊಂಡಿದೆ. ಒಂದು ಡಿಸ್ಪ್ಲೇನು ಇದೆ. ಅದು ಕಣ್ಣು ಹತ್ರ ಬಂದು, ನಿನ್ ಹೆಸರು ಮಾರ್ಗನ್ ಅಲ್ಲ, ನಿನ್ ಹೆಸರು ಜಾಕ್, ನಿನ್ ವೈಫ್ ಇವಳೆ, ನೀನು ಇದೇ ಜಾಗದಲ್ಲಿ ಇದ್ಯಾ ಅಂತ ಡಿಜಿಕಾರ್ಪ್ ಕಂಪನಿ ಮಾರ್ಗನ್ಗೆ ಹೊಸದಾಗಿ ಐಡೆಂಟಿಟಿ ಕೊಟ್ಟಿದ್ರು ಅಲ್ವಾ, ಆ ಡೀಟೇಲ್ಸ್ ಎಲ್ಲ ಈ ಡಿಸ್ಪ್ಲೇ ನಲ್ಲಿ ಪ್ಲೇ ಆಗುತ್ತೆ. ಈಗ ಡಿವೈಸ್ ನೆಲ್ಲ ತಗೊಂಡೋಗ್ತಾರೆ. ಆ ಮೀಟಿಂಗ್ ನಲ್ಲಿ ಒಬ್ರು ಅಟೆನ್ಷನ್ ಅಂತ ಹೇಳಿದ ತಕ್ಷಣ ಎಲ್ರು ನಾರ್ಮಲ್ ಆಗ್ತಾರೆ. ಮೀಟಿಂಗ್ ಆದ್ಮೇಲೆ ಎಲ್ರು ಕೈ ತಡ್ತಾ ಇದ್ದಾರೆ. ಇಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಮಾರ್ಗನ್ಗೆ ಮಾತ್ರ ಗೊತ್ತು. ರೀಟಾ ಕೊಟ್ಟಿದ್ದ ಇಂಜೆಕ್ಷನ್ ಇಂದ ಇವನು ನಾರ್ಮಲ್ ಆಗಿದ್ದ. ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಾಗ ಪಕ್ಕದಲ್ಲಿರೋ ಲೇಡಿ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ ಲೇಡಿ ನಿನ್ಗೇನೆ ಕಾಲ್ ಅಂತ ಮಾರ್ಗನ್ ಕೈಗೆ ಕೊಡ್ತಾಳೆ. ಮಾತಾಡ್ತಾ ಇರೋದು ರೀಟಾ. ನಾನ್ ಹೇಳೋದ್ನ ಮಾತ್ರ ಕೇಳಿಸ್ಕೊ, ಬದ್ಲಿಗೆ ಏನು ಉತ್ತರ ಕೊಡ್ಬೇಡ. ಈಗ ನಿನ್ಗೆ ಅರ್ಥ ಆಗಿರ್ಬೋದು ಆ ಮೀಟಿಂಗ್ ನಲ್ಲಿ ಏನ್ ನಡೀತಾ ಇದೆ ಅಂತ. ಪ್ರತಿ ಮೀಟಿಂಗ್ ನಲ್ಲೂ ನಿಮ್ಗೆ ಹಿಂಗೇನೆ ಮಾಡ್ತಿದ್ದಾರೆ, ಯಾಕಂದ್ರೆ ನಿಮ್ನ ಬ್ರೈನ್ ವಾಶ್ ಮಾಡೋಕೆ. ನಿನ್ ಹೆಸರು ಮಾರ್ಗನ್, ಆದ್ರೆ ಡಿಜಿಕಾರ್ಪ್ ನಿನಗೆ ಜಾಕ್ ಅನ್ನುವ ಫೇಕ್ ಐಡೆಂಟಿಟಿನ ಕೊಟ್ಟಿದ್ದಾರೆ. ನಿನ್ನ ಜಾಕ್ ಅನ್ನುವ ಬೇರೊಬ್ಬ ವ್ಯಕ್ತಿಯಾಗಿ ಬದಲಾಯಿಸೋದಕ್ಕೋಸ್ಕರನೇ ಈ ಬ್ರೈನ್ ವಾಶ್ ನಡೀತಾ ಇದೆ. ಆದ್ರೆ ನೀನೇನು ಚಿಂತೆ ಮಾಡಬೇಡ, ನಾನ್ ನಿನ್ನ ಕಾಪಾಡ್ಬಿಟ್ಟೆ. ಅಂದ್ರೂ ಒಂದು ಸಮಸ್ಯೆ ಇದೆ. ಈಗ ನಿನ್ ಜೊತೆಲಿ ಒಬ್ಬ ಮಾತಾಡ್ತಾನೆ, ನಿನ್ನ ಮಾರ್ಗನ್ ಅಂತ ಕರೀತಾನೆ. ನೀನ್ ಅವನಿಗೆ ನಾನು ಮಾರ್ಗನ್ ಅಲ್ಲ ಜಾಕ್ ಅಂತ ಹೇಳು. ನೀನ್ ಹಂಗೆ ಹೇಳಿದ್ರೆ ಮಾತ್ರ ನೀನು ಬ್ರೈನ್ ವಾಶ್ ಆಗಿದ್ಯಾ ಅಂತ ಡಿಜಿಕಾರ್ಪ್ ನಂಬುತ್ತೆ. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಉಳಿದಿರೋ ವಿಷಯನ ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಆದಾಗ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಮಾರ್ಗನ್ ರೆಸ್ಟ್ ರೂಮ್ ನಲ್ಲಿ ಇರುವಾಗ ಹಾಯ್ ಮಾರ್ಗನ್ ಅಂತ ಒಬ್ಬ ಕರೀತಾನೆ. ಇವನು ರಿಯಾಕ್ಟ್ ಮಾಡಲ್ಲ. ಆ ವ್ಯಕ್ತಿ ಹತ್ರ ಹೋಗಿ ನಾನು ಮಾರ್ಗನ್ ಅಲ್ಲ ಜಾಕ್. ಸೊ ಇವನು ಬ್ರೈನ್ ವಾಶ್ ಆಗಿದ್ದಾನೆ ಅಂತ ಡಿಜಿಕಾರ್ಪ್ ಅವ್ರಿಗೆ ನಂಬಿಕೆ ಬರುತ್ತೆ. ನೆಕ್ಸ್ಟ್ ಮನೆಗ್ ಬಂದಾಗ
ನೋಡಿದ್ರೆ ಅಲ್ಲಿ ಮಾರ್ಗನ್ ಬೇರೆ ಹುಡುಗಿ ಜೊತೆ ಮದ್ವೆ ಆಗಿದ್ದಾನೆ. ಆ ಹುಡುಗಿ ಇವನ್ ಜೊತೆಲಿ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಸೊ ಮಾರ್ಗನ್ ಐಡೆಂಟಿಟಿನ ಡಿಜಿಕಾರ್ಪ್ ಚೇಂಜ್ ಮಾಡ್ಬಿಟ್ರು ಅಲ್ವಾ. ಹೆಸರು ಮಾತ್ರ ಅಲ್ಲ, ಹೆಂಡತಿನ ಕೂಡ ಬದಲಾಯಿಸ್ಬಿಟ್ರು. ಇವಳನ್ನ ಡಿಜಿಕಾರ್ಪ್ ನವರೇ ಸೆಟಪ್ ಮಾಡಿರ್ತಾರೆ. ಈಗ ಇವನು ಈ ಹುಡುಗಿ ಹತ್ರ ನೀನು ನನ್ ವೈಫ್ ಅಲ್ಲ ಅಂತ ಹೇಳಕ್ ಆಗಲ್ಲ. ಇನ್ ಕೇಸ್ ಆತರ ಹೇಳಿದ್ರೆ ಡಿಜಿಕಾರ್ಪ್ಗೆ ವಿಷಯ ಗೊತ್ತಾಗಿ ಇವನ್ ಬ್ರೈನ್ ವಾಶ್ ಆಗಿಲ್ಲ ಅಂತ ಸಾಯಿಸ್ಬಿಡ್ತಾರೆ. ಅದಕ್ಕೆ ಈ ಹುಡುಗಿನ ತನ್ನ ವೈಫ್ ತರಾನೇ ಟ್ರೀಟ್ ಮಾಡ್ತಾನೆ. ಒಂದಿನ ಈ ಹುಡುಗಿ ಇವತ್ತು ನಿಮ್ಗೆ ಸನ್ವೇಸ್ ನಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳ್ತಾಳೆ. ಈ ಸನ್ವೇಸ್ ಡಿಜಿಕಾರ್ಪ್ ತರನೇ ದೊಡ್ಡ ಕಂಪನಿ. ಡಿಜಿಕಾರ್ಪ್ಗೆ ದೊಡ್ಡ ಕಾಂಪಿಟೇಟರ್ಸ್ ಯಾರಂದ್ರೆ ಅದು ಈ ಸನ್ವೇಸ್. ಮಾರ್ಗನ್ ಈಗ ಜಾಕ್ ಅನ್ನುವ ಐಡೆಂಟಿಟಿನಲ್ಲಿ ಸನ್ವೇಸ್ಗೆ ಇಂಟರ್ವ್ಯೂಗೆ ಹೋಗ್ತಾನೆ. ಡಿಜಿಕಾರ್ಪ್ ನ ಪ್ಲಾನ್ ಏನಂದ್ರೆ ಇವ್ರಿಗೆ ಟಕ್ಕರ್ ಕೊಡ್ತಾ ಇರೋದು ಸನ್ವೇಸ್. ಆ ಸನ್ವೇಸ್ ಅವರು ಟಾಪ್ ಸೀಕ್ರೆಟ್ ನೆಲ್ಲ ಒಂದು ಸಿಡಿನಲ್ಲಿ ಫೀಡ್ ಮಾಡಿ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಆ ಸಿಡಿನ ಕದಿಯೋಕೆ ಡಿಜಿಕಾರ್ಪ್ ಒಂದು ಪ್ಲಾನ್ ಮಾಡ್ತಾರೆ. ಈ ಡಿಜಿಕಾರ್ಪ್ ಒಬ್ಬ ಸೀಕ್ರೆಟ್ ಏಜೆಂಟ್ ನ ಹೈರ್ ಮಾಡಿ ಅವನ್ನ ಸನ್ವೇಸ್ಗೆ ಕೆಲ್ಸಕ್ಕೆ ಅಂತ ಕಳಿಸ್ತಾರೆ. ಈ ಏಜೆಂಟ್ ಮುಖಾಂತರ ಸನ್ವೇಸ್ ನ ಸೀಕ್ರೆಟ್ಸ್ ಡಿಜಿಕಾರ್ಪ್ ಗೆ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇದು ಈಸಿ ಅಲ್ಲ. ಯಾಕಂದ್ರೆ ಸನ್ವೇಸ್ ನಲ್ಲಿ ಇಂಟರ್ವ್ಯೂ ಮಾಡುವಾಗ್ಲೇ ನ್ಯೂರೋಗ್ರಾಫ್ ನ ಯೂಸ್ ಮಾಡ್ತಾರೆ. ಸೊ ಈ ಡಿಜಿಕಾರ್ಪ್ ಇಂದ ಒಬ್ಬ ಏಜೆಂಟ್ ಇಲ್ಲಿಗೆ ಬಂದು ನಾನು ಡಿಜಿಕಾರ್ಪ್ ನಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ನ್ಯೂರೋಗ್ರಾಫ್ ನಲ್ಲಿ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಅವನ್ನ ಕೆಲ್ಸಕ್ಕೆ ಸೇರ್ಸಲ್ಲ. ಅದೇ ತರನೇ ಡಿಜಿಕಾರ್ಪ್ ಕೂಡ ನ್ಯೂರೋಗ್ರಾಫ್ ನ ಯೂಸ್ ಮಾಡಿ ಸನ್ವೇಸ್ ಕಡೆಯಿಂದ ಬರುವ ಸ್ಪೆಷಲ್ ಏಜೆಂಟ್ ಗಳನ್ನ ತಡೀತಾರೆ. ಆದ್ರೆ ಈಗ ಡಿಜಿಕಾರ್ಪ್ ಗೆ ಸನ್ವೇಸ್ ನ ಸೀಕ್ರೆಟ್ ಫೈಲ್ ಬೇಕು. ಅದಕ್ಕೋಸ್ಕರ ಡಿಜಿಕಾರ್ಪ್ ಒಂದು ಪ್ಲಾನ್ ಮಾಡ್ತಾರೆ. ಎಕ್ಸಾಂಪಲ್, ಕಿರಣ್ ಅನ್ನುವ ವ್ಯಕ್ತಿಗೆ ನ್ಯೂರೋಗ್ರಾಫ್ ಎಲ್ಲ ಯೂಸ್ ಮಾಡಿ ಡಿಜಿಕಾರ್ಪ್ ಅವರು ಇಂಟರ್ವ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಕಿರಣ್ ಯಾವ ಕಂಪ್ನಿನಲ್ಲೂ ಕೆಲಸ ಮಾಡಿಲ್ಲ, ಅವನು ಸೀಕ್ರೆಟ್ ಏಜೆಂಟ್ ಕೂಡ ಅಲ್ಲ. ಈಗಲೇ ಡಿಜಿಕಾರ್ಪ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಈ ಕಿರಣ್ ನ ಮೀಟಿಂಗ್ ಗಳಿಗೆ ಕಳಿಸಿ ನಿಧಾನಕ್ಕೆ ಅವನ್ನ ಬ್ರೈನ್ ವಾಶ್ ಮಾಡಿ ನೀನು ಕಿರಣ್ ಅಲ್ಲ, ನಿನ್ ಹೆಸರು ರಾಹುಲ್ ಅಂತ ಹೊಸ ಐಡೆಂಟಿಟಿನ ಕೊಟ್ಟು ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಕಿರಣ್ ಬ್ರೈನ್ ವಾಶ್ ಆಗಿ ರಾಹುಲ್ ಆಗಿ ಬದಲಾಗ್ತಾನೆ. ಅವನಿಗೆ ಅಂತ ಒಂದು ಹೆಂಡತಿನ ಕೂಡ ಅವರೇ ಸೆಟಪ್ ಮಾಡ್ತಾರೆ. ರಾಹುಲ್ ಆಗಿ ಬದಲಾಗಿರೋ ಕಿರಣ್ ಇಲ್ಲಿರೋದೇ ನನ್ ವೈಫ್ ಅಂತ ಅನ್ಕೋತಾನೆ. ಅಷ್ಟೇ ಅಲ್ಲದೆ ಅವನು ಇದಕ್ಕೂ ಮುಂಚೆ ಡಿಜಿಕಾರ್ಪ್ ನಲ್ಲಿ ಕೆಲಸನೇ ಮಾಡಿಲ್ಲ ಅನ್ನೋ ತರ ಬ್ರೈನ್ ವಾಶ್ ಮಾಡ್ತಾರೆ. ಸೊ ಈಗ ರಾಹುಲ್ ಸನ್ವೇಸ್ಗೆ ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ನ್ಯೂರೋಗ್ರಾಫ್ ಯೂಸ್ ಮಾಡ್ತಾರೆ. ಆಗ ಇವನು ನಾನು ಡಿಜಿಕಾರ್ಪ್ ನಲ್ಲಿ ಕೆಲಸ ಮಾಡಿಲ್ಲ, ನನ್ನ ಹೆಸರು ರಾಹುಲ್ ಅಂತ ಹೇಳ್ತಾನೆ. ಬ್ರೈನ್ ವಾಶ್ ಆಗಿರೋದ್ರಿಂದ ನ್ಯೂರೋಗ್ರಾಫ್ ನಲ್ಲಿ ಇವನು ಹೇಳ್ತಿರೋದೆಲ್ಲ ನಿಜ ಅಂತ ತೋರಿಸುತ್ತೆ. ಸೊ ಸನ್ವೇಸ್ ರಾಹುಲ್ ನ ಕೆಲ್ಸಕ್ಕೆ ಸೇರಿಸ್ಕೋತಾರೆ. ರಾಹುಲ್ ಆ ಸೀಕ್ರೆಟ್ ಡೀಟೇಲ್ ಇರೋ ಸಿಡಿನ ಕಳ್ತನ ಮಾಡ್ತಾನೆ. ಹೀಗೆ ರಾಹುಲ್ ಕಳ್ತನ ಮಾಡಿದ್ದ ಸಿಡಿನ ಡಿಜಿಕಾರ್ಪ್ ಸೆಟ್ ಮಾಡಿದ್ದ ಫೇಕ್ ವೈಫ್ ನ ಮುಖಾಂತರ ಎಲ್ಲಾ ಡೇಟಾನ ಈ ಡಿಜಿಕಾರ್ಪ್ ಕಂಪನಿ ಅವರು ಕಲೆಕ್ಟ್ ಮಾಡ್ಕೋತಾರೆ. ಸೊ ಇದೇ ಡಿಜಿಕಾರ್ಪ್ ನ ಪ್ಲಾನ್. ಅದಕ್ಕೆ ಮಾರ್ಗನ್ ನ ಜಾಕ್ ಅನ್ನುವ ಹೊಸ ಐಡೆಂಟಿಟಿನ ಕೊಟ್ಟು ಬ್ರೈನ್ ವಾಶ್ ಮಾಡೋಕೆ ಟ್ರೈ ಮಾಡಿರ್ತಾರೆ. ಆದ್ರೆ ಆ ಬ್ರೈನ್ ವಾಶ್ ಪ್ರಾಸೆಸ್ ಇಂದ ರೀಟಾ ಮಾರ್ಗನ್ ನ ಸೇವ್ ಮಾಡ್ಬಿಟ್ಲು. ಸೊ ಮಾರ್ಗನ್ ಜಾಕ್ ಆಗಿ ಬದಲಾಗಿಲ್ಲ. ಹಂಗೇನೆ ಸನ್ವೇಸ್ಗೆ ಇಂಟರ್ವ್ಯೂಗೆ ಅಂತ ಹೋಗ್ತಾನೆ. ಅಲ್ಲವರು ನ್ಯೂರೋಗ್ರಾಫ್ ಮುಖಾಂತರ ಇಂಟರ್ವ್ಯೂ ಶುರು ಮಾಡ್ತಾರೆ. ಅಲ್ಲೋಗಿ ಮಾರ್ಗನ್ ನನ್ನ ಹೆಸರು ಜಾಕ್ ಅಂತ ಹೇಳ್ತಾನೆ. ನ್ಯೂರೋಗ್ರಾಫ್ ನಲ್ಲಿ ಇವನು ಹೇಳ್ತಿರೋದು ಸುಳ್ಳು ಅಂತ ತೋರಿಸುತ್ತೆ. ಸನ್ವೇಸ್ ಇಂದ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ. ನಿನ್ ಹೆಸರು ಜಾಕ್ ಅಲ್ಲ, ನೀನು ಡಿಜಿಕಾರ್ಪ್ ನ ಏಜೆಂಟ್. ಬೇರೆ ದಾರಿ ಇಲ್ದೆ ಮಾರ್ಗನ್ ಎಲ್ಲ ವಿಷಯನ ಹೇಳ್ತಾನೆ. ಡಿಜಿಕಾರ್ಪ್ ನನಗೆ ಬ್ರೈನ್ ವಾಶ್ ಮಾಡಿ ಜಾಕ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ರೀಟಾ ಅನ್ನುವ ಲೇಡಿ ನನ್ನ ಕಾಪಾಡ್ಬಿಟ್ಲು. ಯಾಕೆ ನನ್ನ ಕಾಪಾಡಿದ್ಲು ಅಂತ ಗೊತ್ತಿಲ್ಲ. ಆಗ ಇವನು ಇದಕ್ಕೆಲ್ಲ ಕಾರಣ ರೂಕ್ಸ್. ಅವನ ಹತ್ರ ನಾವು ಹೆಲ್ಪ್ ಕೇಳಿದ್ವಿ. ಅವನೇ ರೀಟಾನ್ ಯೂಸ್ ಮಾಡಿ ನಿನ್ನ ಕಾಪಾಡಿ ನೀನ್ ಇಲ್ಲಿಗೆ ಬರೋ ತರ ಮಾಡಿದ್ದಾನೆ. ಸೊ ಇದನ್ನ ನಾವು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ. ಡಿಜಿಕಾರ್ಪ್ ನ ಪ್ಲಾನ್ ಏನು ಅಂತ ನಿಮಗ್ ಗೊತ್ತು. ಬ್ರೈನ್ ವಾಶ್ ಮಾಡಿ ಒಬ್ಬರನ್ನ ಅಲ್ಲಿಗೆ ಕೆಲ್ಸಕ್ಕೆ ಕಳಿಸ್ತಾರೆ. ಈ ವಿಷಯ ಸನ್ವೇಸ್ಗೂ ಗೊತ್ತು. ಡಿಜಿಕಾರ್ಪ್ ಈ ರೀತಿ ಬ್ರೈನ್ ವಾಶ್ ಮಾಡಿದವ್ರನ್ನ ನಮ್ ಕಂಪ್ನಿಗೆ ಕಳಿಸಿ ನಮ್ ಸೀಕ್ರೆಟ್ ನ ಕದಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸನ್ವೇಸ್ ಕೂಡ ಒಂದು ಪ್ಲಾನ್ ಮಾಡಿರ್ತಾರೆ. ಅದೇನಂದ್ರೆ ರೂಕ್ಸ್ ಅನ್ನುವ ವ್ಯಕ್ತಿ ಹತ್ರ ಹೆಲ್ಪ್ ಕೇಳಿರ್ತಾರೆ. ಅವನೊಬ್ಬ ಫ್ರೀ ಏಜೆಂಟ್ ಅಂಡ್ ತುಂಬಾನೇ ಬುದ್ಧಿವಂತ. ಅವನ್ನ ಮೀಟ್ ಆಗೋದು ಈಸಿ ಅಲ್ಲ. ಸನ್ವೇಸ್ ಅವರು ರೂಕ್ಸ್ ಹತ್ರ ಹೇಳಿರ್ತಾರೆ, ಈ ಡಿಜಿಕಾರ್ಪ್ ಬ್ರೈನ್ ವಾಶ್ ಮಾಡಿದವ್ರನ್ನೆಲ್ಲ ನಮ್ ಹತ್ರ ಕಳಿಸಿ ನಮ್ ಡೀಟೇಲ್ಸ್ ನ ಕದಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಗ ರೂಕ್ಸ್ ಸನ್ವೇಸ್ಗೆ ಒಂದು ಐಡಿಯಾ ಕೊಡ್ತಾನೆ. ಅದೇನಂದ್ರೆ ಡಿಜಿಕಾರ್ಪ್ ತುಂಬಾ ಜನರನ್ನ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ರೂಕ್ಸ್ ನ ಗರ್ಲ್ ಫ್ರೆಂಡ್ ರೀಟಾ ಆ ಜಾಗಕ್ಕೆ ಹೋಗಿ ಬ್ರೈನ್ ವಾಶ್ ಮಾಡೋ ಸಂದರ್ಭದಲ್ಲಿ ಒಬ್ಬರನ್ನ ಸೇವ್ ಮಾಡ್ತಾಳೆ. ಅವನೇ ಮಾರ್ಗನ್. ಡಿಜಿಕಾರ್ಪ್ ಪ್ರಕಾರ ಮಾರ್ಗನ್ ಬ್ರೈನ್ ವಾಶ್ ಆಗಿದ್ದಾನೆ. ಆಮೇಲೆ ಮಾರ್ಗನ್ ಸನ್ವೇಸ್ಗೆ ಇಂಟರ್ವ್ಯೂಗೆ ಅಂತ ಹೋಗ್ತಾನೆ. ಆದ್ರೆ ಸನ್ವೇಸ್ ಗೊತ್ತಿದೆ ಇದೇ ಮಾರ್ಗನ್ ನ ರೂಕ್ಸ್ ಹಾಗೇನೆ ರೀಟಾ ಸೇರಿ ಡಿಜಿಕಾರ್ಪ್ ನ ಬ್ರೈನ್ ವಾಶ್ ಪ್ರಾಸೆಸ್ ಇಂದ ಸೇವ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ಅಂತ. ಸೊ ಈ ಮಾರ್ಗನ್ಗೆ ಇವ್ರು ಕೆಲ್ಸನೂ ಕೊಡ್ತಾರೆ. ಈಗ ಡಿಜಿಕಾರ್ಪ್ ಏನು ಯೋಚನೆ ಮಾಡ್ತಾರೆ ಗೊತ್ತಾ, ನಾವು ಬ್ರೈನ್ ವಾಶ್ ಮಾಡಿದ್ದ ವ್ಯಕ್ತಿನ ಸನ್ವೇಸ್ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ದಾರೆ. ಸೊ ಆ ಟಾಪ್ ಸೀಕ್ರೆಟ್ ಇರೋ ಸಿಡಿನ ಮಾರ್ಗನ್ ಕದ್ದು ಡಿಜಿಕಾರ್ಪ್ ಸೆಟ್ ಮಾಡಿರೋ ಫೇಕ್ ವೈಫ್ ಕೈಗೆ ಕೊಡ್ತಾನೆ. ಅವಳು ಆ ಸಿಡಿನ ನಮ್ಗೆ ತಂದು ಕೊಡ್ತಾಳೆ ಅಂತ.
ಈ ವಿಷಯ ಸನ್ವೇಸ್ಗೂ ಗೊತ್ತು. ಅದಕ್ಕೆ ಅವರು ಮಾರ್ಗನ್ಗೆ ಬೇಕು ಅಂತಾನೆ ವೈರಸ್ ತುಂಬಿರೋ ಫೈಲ್ ನ ಕೊಡ್ತಾರೆ. ಸೊ ಮಾರ್ಗನ್ ಹತ್ರ ಇರೋ ಆ ಫೈಲ್ ನ ಅವ್ನ್ ಫೇಕ್ ವೈಫ್ ಈಸ್ಕೊಂಡೋಗಿ ಡಿಜಿಕಾರ್ಪ್ಗೆ ಕೊಡ್ತಾಳೆ. ಆ ಡಿಜಿಕಾರ್ಪ್ ಅದನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಅವ್ರ ಟೋಟಲ್ ಸಿಸ್ಟಮ್ ಕರಪ್ಟ್ ಆಗುತ್ತೆ. ಡಿಜಿಕಾರ್ಪ್ ಸನ್ವೇಸ್ ನ ನಾಶ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ರೂಕ್ಸ್ ನ ಹೆಲ್ಪ್ ಇಂದ ಸನ್ವೇಸ್ ಡಿಜಿಕಾರ್ಪ್ ನ ನಾಶ ಮಾಡೋ ಪ್ಲಾನ್ ಮಾಡಿದ್ದಾರೆ. ಸೊ ಅದಕ್ಕೆ ಸನ್ವೇಸ್ ನ ಹೆಡ್ ಮಾರ್ಗನ್ ಗೆ ಹೇಳ್ತಾನೆ, ನೀನು ನಮ್ ಜೊತೆ ವರ್ಕ್ ಮಾಡು, ನಾನ್ ನಿನಗೆ ವೈರಸ್ ತುಂಬಿರೋ ಫೈಲ್ ನ ಕೊಡ್ತೀನಿ, ಅದನ್ನ ನಿನ್ ಮನೇಲಿರೋ ಫೇಕ್ ವೈಫ್ ಕೈಗೆ ಕೊಡು. ಅವಳು ಅದನ್ನ ಡಿಜಿಕಾರ್ಪ್ ಗೆ ಕೊಡ್ತಾಳೆ. ಅವರು ಆ ವೈರಸ್ ತುಂಬಿರೋ ಫೈಲ್ ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಅವ್ರ ಸಿಸ್ಟಮ್ ಕರಪ್ಟ್ ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಒನ್ಸ್ ನಿನ್ ಕೆಲಸ ಮುಗಿದ ಮೇಲೆ ನಿನ್ನ ಸೇಫ್ ಆಗಿ ಕಳಿಸ್ಬಿಡ್ತೀವಿ. ಆಮೇಲೆ ನೀನು ಮಾರ್ಗನ್ ಆಗಿ ಒರಿಜಿನಲ್ ಐಡೆಂಟಿಟಿನಲ್ಲೇ ಜೀವನ ಮಾಡಬಹುದು. ಮಾರ್ಗನ್ ಕೂಡ ಒಪ್ಕೋತಾನೆ. ಇವನು ಸನ್ವೇಸ್ ಜೊತೆ ಸೇರಿ ತುಂಬಾ ಕೆಲಸ ಮಾಡ್ತಾನೆ. ಫೈಲ್ ಎಲ್ಲ ಮನೆಗೆ ತಗೊಂಡ್ ಬರ್ತಾನೆ. ಮಾರ್ಗನ್ ಮಲಗಿರುವಾಗ ಆ ಫೇಕ್ ವೈಫ್ ಆ ಫೈಲ್ಸ್ ನ ಡಿಜಿಕಾರ್ಪ್ ನವರಿಗೆ ಕೊಡ್ತಾಳೆ. ಹೀಗೆ ಮಾರ್ಗನ್ ತುಂಬಾ ದಿನಗಳಿಂದ ಸನ್ವೇಸ್ ಪರವಾಗಿ ಕೆಲಸ ಮಾಡ್ತಿದ್ದಾನೆ. ಇವನಿಗೊಂದು ಭಯ ಏನಂದ್ರೆ, ನಾನು ಡಬಲ್ ಏಜೆಂಟ್ ಅನ್ನೋದು ಡಿಜಿಕಾರ್ಪ್ ಗೆ ಗೊತ್ತಾದ್ರೆ ಡಿಜಿಕಾರ್ಪ್ ಅವರು ನನ್ನ ಸಾಯಿಸ್ಬಿಡ್ತಾರೆ. ಹಾಗೇನೆ ಎಲ್ಲಾ ಕೆಲಸ ಮುಗಿದ ಮೇಲೆ ಈ ಸನ್ವೇಸ್ ಕೂಡ ನನ್ನ ಕೊಂದು ಬಿಡೋ ಸಾಧ್ಯತೆ ಇದೆ. ಸೊ ಡಿಜಿಕಾರ್ಪ್ ಸನ್ವೇಸ್ ಇಬ್ಬರನ್ನು ನಂಬಕ್ ಆಗಲ್ಲ. ಅದಕ್ಕೆ ರೂಕ್ಸ್ ಹತ್ರ ಹೆಲ್ಪ್ ಕೇಳೋಣ ಅಂತ ರೀಟಾ ಕಾಲ್ ಮಾಡಿ ಅವಳನ್ನ ಮೀಟ್ ಆಗ್ತಾನೆ. ನನಗೆ ಡಿಜಿಕಾರ್ಪ್ ಹಾಗೇನೆ ಸನ್ವೇಸ್ ಇಬ್ಬರ ಮೇಲೂ ನಂಬಿಕೆ ಇಲ್ಲ. ನೀನ್ ಹಾಗೇನೆ ರೂಕ್ಸ್ ನನ್ನ ಕಾಪಾಡ್ಬೇಕು. ನಾನು ರೂಕ್ಸ್ ನ ನೋಡ್ಬೇಕು ಅಂದಾಗ ಇವ್ರ ಕಾರ್ ಹಿಂದೆನೆ ರೂಕ್ಸ್ ನ ಕಾರ್ ನಿಂತಿದೆ. ಅಷ್ಟು ಈಸಿಯಾಗಿ ಯಾರಿಂದನೂ ರೂಕ್ಸ್ ನ ಭೇಟಿ ಆಗಕ್ಕಾಗಲ್ಲ. ಅಂದ್ರೂನು ನಿನಗೆ ಹೆಲ್ಪ್ ಮಾಡೋಕೆ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ನೀನು ಕೊನೆಯದಾಗಿ ಒಂದು ಕೆಲಸ ಮಾಡ್ಬೇಕು. ಅದೇನಂದ್ರೆ ಸನ್ವೇಸ್ ಕೊನೆಯದಾಗಿ ನಿನ್ನ ದಿ ವಾಲ್ಟ್ ಅನ್ನುವ ಜಾಗಕ್ಕೆ ಕಳಿಸ್ತಾರೆ. ಅಲ್ಲಿ ಎಲ್ಲಾ ಡೇಟಾ ತುಂಬಿರೋ ಸಿಡಿ ನಿನ್ಗೆ ಕೊಡ್ತಾರೆ. ಅದನ್ನ ತಂದು ನೀನು ಸನ್ವೇಸ್ ಅಥವಾ ಡಿಜಿಕಾರ್ಪ್ಗೆ ಕೊಡಬಾರ್ದು. ಬದಲಾಗಿ ಅದನ್ನ ನಮ್ ಹತ್ರ ಅಂದ್ರೆ ರೂಕ್ಸ್ ಕೈಗೆ ಕೊಡಬೇಕು. ಸೊ ಮಾರ್ಗನ್ ಒಪ್ಕೋತಾನೆ. ಕೊನೆಯದಾಗಿ ಸನ್ವೇಸ್ ಆ ವಾಲ್ಟ್ ಅನ್ನುವ ಜಾಗಕ್ಕೆ ಇವನ್ನ ಕಳಿಸ್ತಾರೆ. ಮಾರ್ಗನ್ ಒಂದು ಟ್ಯಾಕ್ಸಿನಲ್ಲಿ ಹೋಗ್ತಾನೆ. ಆ ಟ್ಯಾಕ್ಸಿ ಡ್ರೈವರ್ ಡಿಜಿಕಾರ್ಪ್ ನ ಏಜೆಂಟ್ ಆಗಿರ್ತಾನೆ. ಮಾರ್ಗನ್, ನೀನು ಬ್ರೈನ್ ವಾಶ್ ಆಗಿಲ್ಲ ಅಂತ ಡಿಜಿಕಾರ್ಪ್ ಅವ್ರಿಗೆ ಗೊತ್ತಿದೆ. ಎಷ್ಟು ಧೈರ್ಯ ಇದ್ರೆ ನಮ್ನ ಯಾಮಾರಿಸಿ ಸನ್ವೇಸ್ ಜೊತೆ ಸೇರಿ ಕೆಲಸ ಮಾಡ್ತಿದ್ಯಾ? ಅಷ್ಟೇ ಅಲ್ಲದೆ ಸನ್ವೇಸ್ ನ ಕೂಡ ಯಾಮಾರಿಸಿ ರೂಕ್ಸ್ ಗೋಸ್ಕರ ಕೆಲಸ ಮಾಡೋದಕ್ಕೆ ಮುಂದಾಗಿದ್ಯಾ? ರೂಕ್ಸ್ ತುಂಬಾನೇ ಡೇಂಜರಸ್. ನೀನು ಆ ಫೈಲ್ ನ ರೂಕ್ಸ್ ಗೆ ಕೊಟ್ಟ ಮೇಲೆ ಅವ್ನ್ ನಿನ್ನ ಕೊಂದು ಬಿಡ್ತಾನೆ. ಸೊ ಅದಕ್ಕೆ ನೀನು ಆ ಫೈಲ್ ನ ಸನ್ವೇಸ್ ಗೆ ಕೊಡಬೇಡ, ಹಾಗೇನೆ ರೂಕ್ಸ್ ಕೈಗೂ ಕೊಡಬೇಡ. ಬದಲಾಗಿ ಡಿಜಿಕಾರ್ಪ್ ಅವ್ರಿಗೆ ಕೊಡು ಅಂತ. ಸೊ ಇವನಿಗೆ ತಲೆ ಕೆಡ್ತಾ ಇದೆ. ಯಾರನ್ನ ನಂಬೇಕೋ ಗೊತ್ತಾಗ್ತಾ ಇಲ್ಲ. ಈಗ ವಾಲ್ಟ್ ಒಳಗಡೆ ಹೋಗ್ತಾನೆ. ಅಲ್ಲಿ ಫೈಲ್ ಇರೋ ಸಿಡಿನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಸನ್ವೇಸ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಮಾರ್ಗನ್ ಒಬ್ಬ ಡಬಲ್ ಏಜೆಂಟ್ ಅಲ್ಲ, ಇವನೊಬ್ಬ ಟ್ರಿಪಲ್ ಏಜೆಂಟ್. ಈಗ ರೂಕ್ಸ್ ಗೋಸ್ಕರನು ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಮಾರ್ಗನ್ ಜೊತೆಲಿ ಫೈಟ್ ಮಾಡ್ತಾನೆ. ಮಾರ್ಗನ್ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ. ಅಷ್ಟರಲ್ಲಿ ರೀಟಾ ಬಂದು ಮಾರ್ಗನ್ ನ ಸೇವ್ ಮಾಡ್ತಾಳೆ. ಈಗ ಅವನ್ನ ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡ್ ಬಂದು ಇಲ್ಲೇ ಇರು, ಸ್ವಲ್ಪ ಹೊತ್ತಲ್ಲೇ ರೂಕ್ಸ್ ಬರ್ತಾರೆ ಅಂತ ಹೇಳಿ ರೀಟಾ ಅಲ್ಲಿಂದ ಹೋಗ್ತಾಳೆ. ಈಗ ಮಾರ್ಗನ್ಗೆ ಭಯ ಶುರುವಾಗಿದೆ. ಈ ಸಿಡಿನ ರೂಕ್ಸ್ ಕೈಗೆ ಕೊಟ್ಟ ತಕ್ಷಣ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೆದ್ರಿ ಡಿಜಿಕಾರ್ಪ್ಗೆ ಕಾಲ್ ಮಾಡಿ ಅವನಿರೋ ಜಾಗನ ಹೇಳ್ತಾನೆ. ಸೊ ಈಗ ಡಿಜಿಕಾರ್ಪ್ ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಸರಿ ಬಾ ಮಾರ್ಗನ್, ರೂಕ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ರೀಟಾ ಹೇಳ್ದಾಗ ಮಾರ್ಗನ್ ಗನ್ ತೋರಿಸಿ ನಾನ್ ಯಾರನ್ನೂ ಮೀಟ್ ಆಗಕ್ ಬರಲ್ಲ, ಡಿಜಿಕಾರ್ಪ್ಗೆ ಕಾಲ್ ಮಾಡಿ ನಾನಿರೋ ಜಾಗನ ಹೇಳ್ಬಿಟ್ಟೆ ಅಂತ ರೀಟಾ ಶೋಲ್ಡರ್ಗೆ ಶೂಟ್ ಮಾಡ್ತಾನೆ. ಡಿಜಿಕಾರ್ಪ್ ಅವ್ರು ಬೇರೆ ಇಲ್ಲಿಗೆ ಬರ್ತಾ ಇದ್ದಾರೆ. ರೀಟಾ ಹೇಳ್ತಾಳೆ, ಮಾರ್ಗನ್ ನೀನು ತಪ್ಪು ಮಾಡ್ತಾ ಇದ್ದೀಯಾ, ನಾನು ಹೇಳೋದ್ನ ಕೇಳು. ನಾನ್ ನಿನ್ಗೆ ಹೆಲ್ಪ್ ಮಾಡೋಕೋಸ್ಕರನೇ ಟ್ರೈ ಮಾಡ್ತಾ ಇದ್ದೀನಿ. ಆ ರೂಮ್ ನಲ್ಲಿ ರೂಕ್ಸ್ ಇದ್ದಾರೆ, ನೀನೋಗಿ ಅವ್ರನ್ನ ಮೀಟ್ ಆಗು, ನಿನಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಸರಿ ಅಂತ ಮಾರ್ಗನ್ ರೂಕ್ಸ್ ಇರೋ ರೂಮ್ಗೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಈಗ್ಲೇ ಇಲ್ಲೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ರೂಮ್ ನಲ್ಲಿ ಒಂದು ಫೋಟೋ ಇದೆ. ಆ ಫೋಟೋನಲ್ಲಿ ರೀಟಾ ಹಾಗೇನೆ ಮಾರ್ಗನ್ ಒಟ್ಟಿಗೆ ಇದ್ದಾರೆ. ಇದನ್ನ ನೋಡಿ ಮಾರ್ಗನ್ಗೆ ಗಾಬರಿ ಆಗುತ್ತೆ. ಆಗ್ಲೇ ರೀಟಾ ಒಂದು ಸತ್ಯನ ಹೇಳ್ತಾಳೆ, ನಿನ್ ಹೆಸರು ಮಾರ್ಗನ್ ಅಲ್ಲ, ನೀನೇ ರೂಕ್ಸ್. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಏನು ನಾನ್ ರೂಕ್ಸಾ? ಎಸ್, ನೀನೇ ರೂಕ್ಸ್. ಈಗ ನಿನ್ ಕೈಯಲ್ಲಿ ಇದೆ ಅಲ್ವಾ ಸಿಡಿ, ಅದ್ರಲ್ಲಿ ಸನ್ವೇಸ್ ನ ಟಾಪ್ ಸೀಕ್ರೆಟ್ ಅಡಗಿದೆ. ಅದನ್ನ ತೆಗಿಯೋಕೋಸ್ಕರನೇ ನೀನು ಇಷ್ಟೆಲ್ಲ ದೊಡ್ಡ ಪ್ಲಾನ್ ಮಾಡ್ದೆ. ಸೊ ಪ್ಲಾನ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ರೂಕ್ಸ್ ಅನ್ನುವ ವ್ಯಕ್ತಿ ತುಂಬಾನೇ ಬುದ್ಧಿವಂತ. ಅವನ್ನ ಈಸಿಯಾಗಿ ಯಾರಿಂದನೂ ನೋಡಕ್ ಆಗಲ್ಲ. ಇಲ್ಲಿ ತನಕ ಯಾರು ಕೂಡ ಅವನ್ನ ನೋಡೇ ಇಲ್ಲ. ರೂಕ್ಸ್ಗೆ ಸನ್ವೇಸ್ ನ ಟಾಪ್ ಸೀಕ್ರೆಟ್ ಇರೋ ಫೈಲ್ ಬೇಕಿತ್ತು, ಆದ್ರೆ ಅವನಿಂದ ತೆಗಿಯೋಕೆ ಆಗಿರಲ್ಲ. ಅಷ್ಟೇ ಅಲ್ಲದೆ ರೂಕ್ಸ್ಗೆ ತುಂಬಾ ಜನ ವೈರಿಗಳಿದ್ದಾರೆ. ಡಿಜಿಕಾರ್ಪ್ ಅಂಡ್ ಸನ್ವೇಸ್ಗೆ ರೂಕ್ಸ್ ನ ಕಂಡ್ರೆ ಆಗಲ್ಲ. ಹೇಗಾದ್ರೂ ರೂಕ್ಸ್ ನ ಹಿಡಿದು ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಡಿಜಿಕಾರ್ಪ್ ಹಾಗೇನೆ ಸನ್ವೇಸ್ ಸೇರಿ ಪ್ಲಾನ್ ಮಾಡಿ ಈ ಸನ್ವೇಸ್ ರೂಕ್ಸ್ ಹತ್ರ ಹೆಲ್ಪ್ ಕೇಳೋ ತರ ಡ್ರಾಮಾ ಮಾಡಿದ್ದಾರೆ. ಆ ಡಿಜಿಕಾರ್ಪ್ ಬ್ರೈನ್ ವಾಶ್ ಮಾಡಿದವ್ರನ್ನ ನಮ್ ಕಂಪನಿಗೆ ಕಳಿಸಿ ನಮ್ ಟಾಪ್ ಸೀಕ್ರೆಟ್ ಇರೋ ಫೈಲ್ ನ ಕದಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸನ್ವೇಸ್ ರೂಕ್ಸ್ ಹತ್ರ ಹೆಲ್ಪ್ ಕೇಳ್ತಾರೆ. ರೂಕ್ಸ್ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ಸನ್ವೇಸ್ ನ ಫೈಲ್ ನ ಕದಿಯೋದಕ್ಕೆ ಇವನೊಂದು ಪ್ಲಾನ್ ಮಾಡ್ತಾನೆ.
ಡಿಜಿಕಾರ್ಪ್ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಲ್ವಾ, ಒಬ್ಬ ವ್ಯಕ್ತಿನ ಬೇರೊಂದು ವ್ಯಕ್ತಿಯಾಗಿ ಬದಲಾಯಿಸೋಕೆ. ಅದೇ ತರನೇ ಈ ರೂಕ್ಸ್, ಅವನೇ ಬ್ರೈನ್ ವಾಶ್ ಮಾಡಿಸ್ಕೊಂಡು ರೂಕ್ಸ್ ಆಗಿದ್ದವನು ಮಾರ್ಗನ್ ಆಗಿ ಬದಲಾಗಿದ್ದಾನೆ. ಸ್ಟಾರ್ಟಿಂಗ್ ನಲ್ಲಿ ಮಾರ್ಗನ್ಗೆ ಒಬ್ಳು ವೈಫ್ ಇದ್ಲು ಅಲ್ವಾ, ಅವಳನ್ನ ರೀಟಾನೇ ಸೆಟ್ ಮಾಡಿರ್ತಾಳೆ. ಹೀಗೆ ಮಾರ್ಗನ್ ಆಗಿ ಬದಲಾಗಿದ್ದ ರೂಕ್ಸ್ಗೆ ನಾನೇ ರೂಕ್ಸ್ ಅನ್ನೋ ವಿಷಯ ಗೊತ್ತಿಲ್ಲ. ಮಾರ್ಗನ್ ಐಡೆಂಟಿಟಿ ನಲ್ಲೇ ಡಿಜಿಕಾರ್ಪ್ಗೆ ಇಂಟರ್ವ್ಯೂಗೆ ಅಂತ ಹೋಗಿ ಅಲ್ಲಿ ಸೆಲೆಕ್ಟ್ ಆಗ್ತಾನೆ. ಸೊ ಡಿಜಿಕಾರ್ಪ್ ಮಾರ್ಗನ್ ನ ಬ್ರೈನ್ ವಾಶ್ ಮಾಡಿ ಜಾಕ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಆಗ ರೂಕ್ಸ್ ನ ಗರ್ಲ್ ಫ್ರೆಂಡ್ ಆಗಿರೋ ರೀಟಾ ಇವನ್ನ ಕಾಪಾಡಿದ್ದಾಳೆ. ಸೊ ಇದೆಲ್ಲ ರೂಕ್ಸ್ ಆಗಿನೇ ರೀಟಾ ಮೊದ್ಲೇ ಪ್ಲಾನ್ ಮಾಡಿರ್ತಾರೆ. ಸೊ ಮಾರ್ಗನ್ ಬ್ರೈನ್ ವಾಶ್ ಆಗದೆ ಸನ್ವೇಸ್ಗೆ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲಿರೋರು ರೂಕ್ಸೇ ಇವನ್ನ ನಮ್ಮ ಹತ್ರ ಕಳಿಸಿದ್ದಾನೆ, ಇವನ್ನ ಯೂಸ್ ಮಾಡ್ಕೊಂಡು ರೂಕ್ಸ್ ಇರೋ ಜಾಗನ ಕಂಡು ಹಿಡಿಬೇಕು ಅಂತ ಸನ್ವೇಸ್ ಅಂಡ್ ಡಿಜಿಕಾರ್ಪ್ ಸೇರಿ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಮಾರ್ಗನ್ನೇ ನಿಜವಾದ ರೂಕ್ಸ್ ಅಂತ. ಇದು ಗೊತ್ತಿಲ್ಲದೆ ಮಾರ್ಗನ್ ನ ವಾಲ್ಟ್ ಗೆ ಕಳಿಸಿರ್ತಾರೆ. ಅವನು ಡೇಟಾನ ಕಲೆಕ್ಟ್ ಮಾಡ್ತಾನೆ. ಅಲ್ಲಿಗೆ ರೀಟಾ ಬಂದು ಅವನ್ನ ಕಾಪಾಡಿರ್ತಾಳೆ. ಸೊ ಈಗ ರೂಕ್ಸ್ ಯಾವ ಡೇಟಾಗೋಸ್ಕರ ಪ್ಲಾನ್ ಮಾಡಿದ್ನೋ ಆ ಡೇಟಾ ಈಗ ಅವನಿಗೆ ಸಿಕ್ಕಿದೆ. ಈಗ ರೀಟಾ ಮಾರ್ಗನ್ ನ ರೂಕ್ಸ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನಿಗಿನ್ನು ಹಳೆ ನೆನಪುಗಳು ಬರ್ತಾ ಇಲ್ಲ. ಅಷ್ಟರಲ್ಲಿ ಸನ್ವೇಸ್ ಹಾಗೇನೆ ಡಿಜಿಕಾರ್ಪ್ ಅವರು ಈ ಜಾಗಕ್ಕೆ ಬಂದ್ಬಿಡ್ತಾರೆ. ಬೇಗ ಬಾ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಇಬ್ರು ಫಾಸ್ಟ್ ಆಗಿ ಓಡ್ ಬಂದು ಹೆಲಿಕಾಪ್ಟರ್ ನಲ್ಲಿ ಕೂತ್ಕೋತಾರೆ. ಬೇಗ ಇದನ್ನ ಸ್ಟಾರ್ಟ್ ಮಾಡು ಅಂತ. ಅಯ್ಯೋ ನನಗಿದನ್ನ ಓಡ್ಸಕ್ ಬರಲ್ಲ ಅಂತ ಹೇಳ್ತಾನೆ. ರೂಕ್ಸ್ ಕರೆಕ್ಟ್ ಆಗಿ ಫೋಕಸ್ ಮಾಡು, ಈ ಹೆಲಿಕಾಪ್ಟರ್ ನ ರೆಡಿ ಮಾಡಿದ್ದೆ ನೀನು. ಈಗ ರೂಕ್ಸ್ ಡೀಪ್ ಆಗಿ ಫೋಕಸ್ ಮಾಡ್ತಾನೆ. ಈಗ ಮಾರ್ಗನ್ ಇಂದ ರೂಕ್ಸ್ ಆಗಿ ಬದಲಾಗಿ ಆ ಹೆಲಿಕಾಪ್ಟರ್ ನ ಸ್ಟಾರ್ಟ್ ಮಾಡಿದ್ರಿಂದ ಅವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸನ್ವೇಸ್ ಆಗಿನೇ ಡಿಜಿಕಾರ್ಪ್ ಅವರು ಮೇಲ್ಗಡೆ ಬಂದು ಇವನ್ನ ನೋಡಿ ಗಾಬರಿ ಆಗ್ತಾರೆ. ಏನು ಇವನೇ ರೂಕ್ಸಾ ಅಂತ. ಆಗ ರೂಕ್ಸ್ ಹೆಲಿಕಾಪ್ಟರ್ ನಲ್ಲಿ ಒಂದು ಬಟನ್ ನ ಪ್ರೆಸ್ ಮಾಡಿದಾಗ ಬಾಂಬ್ ಬ್ಲಾಸ್ಟ್ ಆಗಿ ಕೆಳಗಡೆ ಇದ್ದವರು ಸತ್ತೋಗ್ತಾರೆ. ಈಗ ರೀಟಾ ಹಾಗೇನೆ ರೂಕ್ಸ್ ಬೋಟ್ ನಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈಗ ರೀಟಾ ಕೇಳ್ತಾಳೆ, ನೀನ್ ಯಾಕೆ ಇಷ್ಟು ದೊಡ್ಡ ಪ್ಲಾನ್ ಮಾಡಿದೆ? ಸನ್ವೇಸ್ ಹತ್ರ ಅಂತದೇನು ಟಾಪ್ ಸೀಕ್ರೆಟ್ ಇದೆ? ಆಗ ರೂಕ್ಸ್ ಆ ಫೈಲ್ ನ ಓಪನ್ ಮಾಡ್ತಾನೆ. ಅದ್ರಲ್ಲಿ ತುಂಬಾ ಜನರ ಐಡೆಂಟಿಟಿ ಇದೆ, ಮುಖ್ಯವಾಗಿ ರೀಟಾ ಐಡೆಂಟಿಟಿನೂ ಇದೆ. ಸೊ ರೀಟಾ ಎಲ್ಲೇ ಹೋದ್ರೂನು ಸನ್ವೇಸ್ ಈ ರೀಟಾನ ಟ್ರ್ಯಾಕ್ ಮಾಡಬಹುದು. ರೀಟಾನ ಕಂಡು ಹಿಡಿದ್ರೆ ರೂಕ್ಸ್ ನ ಕೂಡ ಕಂಡು ಹಿಡಿಬಹುದು. ಅದಕ್ಕೇನೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ರೂಕ್ಸ್ ಆ ಫೈಲ್ ಇರೋ ಸಿಡಿನ ಕಳ್ತನ ಮಾಡ್ದ. ಇನ್ಮೇಲೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಸಿಡಿನ ಸಮುದ್ರಕ್ಕೆ ಬಿಸಾಡ್ತಾನೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.